ಅಲ್ಲ ಮಾಸ್ತರ ಇದೆಲ್ಲ ವಿಚಾರ ನಾನು ಹಂಗಲ್ಲ ಮಾತನಾಡು ಯಾರಂತ ಗೊತ್ತಾಗುತ್ತೆ ಹಂಗಂದ ನವ ನಮ ಮಂದಿರ ಕುಂಡಲದ ಆಭರಣದಿಂದ ಪ್ರಕಾಶಿಸುತ್ತ ಸಂಭ್ರಮಿಸುತ್ತ ಕಲಾಸಿದೆಯಂತೆ ಮಂದಸುತನಾಗಿ ಚಂದದಿಂದ ತಂಗಳಿಸುವ ಧನುದ್ದಾರೆಂದು ಕೇಳುವ ಧೀಮಣಿ ಮಾಸ್ತರ ವೀರ ಎನ್ನ ಮುಂದೆ ನಿಂತು ಮಾತನಾಡಬೇಕು ನಿನಗೆ ಎಷ್ಟು ಧೈರ್ಯವಿದೆ ನಿನ್ನ ಹೆಸರಂತ ಹೇಳು ನನ್ನ ಹೆಸರು ಯಾತಿಗೇರಿಯಲ್ಲಿ ಒಂದು ಕೋಟಿ ಇತ್ತು ಆ ಕೋಟಿಯಲ್ಲಿ ಒಂದು ಮಾತಿತ್ತು ಆ ಮಾತಿನೊಳಗೆ ಒಂದು ಬಾಯಿತ್ತು ಬಾಯ ಒಂದು ಕಪ್ಪಿತ್ತು ಕಪ್ಪಿ ಕಾಯಪಲ್ಯ ಹರಿತಿತ್ತು ಹೇಗೆ ಕಾಯಪಲ್ಯ ಮಾಡ್ತಿತ್ತು ಪಾಳ ಕುರಿ ಕಾಯ್ತಿತ್ತು ನಾಯಿ ಬುತ್ತಿ ಕಾಯ್ತಿತ್ತು ಇದನ್ನು ಕಣ್ಣಾರ ಕಂಡಂದ ಮಾಡು ಸಾರದಿಯ ಎನ್ನುವರು ಯಾವುದಾರು ತಮ್ಮ ಮಾಡಿಸಿದರು ಈ ಸೂರ್ಯ ದೇವರ ಪ್ರಶಾಂತದಿಂದ ಪತಿಯ ರಾಧಿಕೆ ಅಮ್ಮನ ಗರ್ಭದಲ್ಲಿ ಗಂಡು ಗುರಿ ಕಾಣ ಮಹಾರಾಜನ ಕಿರಿಯಲೈ ಸಾರಥಿ ಸತಿ ಸಭೆಗಳಲ್ಲಿ ತಿಳಿಪಡಿಸುವುದೇನೆಂದರೆ ಗುಡಿಯಲ್ಲಿ ಮಾರಮ್ಮ ಪೂಜಾರಿ ಇವರು ಈ ಕೌರವನ ಪಾತ್ರಕ್ಕೆ ಕರ್ಣನ ಪಾತ್ರಕ್ಕೆ 501 ರೂಪಾಯಿ ಕೊಟ್ಟಿರ್ತಾರೆ. ಕರ್ಣನ ಪಾತ್ರಗಳು ತೆಗೆದುಕೊಳ್ಳಬೇಕಾಗುವುದೈತಿ. ಹಾಗೆ ಕರ್ಣ ಮಹಾರಾಜರಾದ ವೈಷ್ಣವೇನಾಯಿತು ನಿಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಈ ಸುಂದರ ಸಭೆಗೆ ಬಂದ ತಾತ್ಪರ್ಯವೇನೆಂದರೆ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದ್ರಿ ಪ್ರಭು ಮಹಾರಾಜನಾದ ಕೌರವೇಶ್ವರು ಯಾವ ಕಾಲಕ್ಕೆ ಏನೇನು ಆಜ್ಞೆಯನ್ನು ಮಾಡುತ್ತಿರುವನು ಆ ಕಾರ್ಯವನ್ನು ಸುಗವಹಿಸಲು ಬರಣವಾಯ್ತು ಸಾರಥಿ ಅತಿ ಜಾಗೃತಿ
ಅಧಿಕಾರಿಗಳು ಈ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರುತ್ತಾರೆ. ಆಯ್ತು ಹುಡುಗಾರ ಮತ್ತೆ ಅವ್ರು 105 ರೂಪಾಯಿ ಕೊಟ್ಟಿದ್ದಾರೆ, ಅವ್ರು ತೆಗೆದುಕೊಂಡು. ಗಾಲಿ ಶಿವಮಯ್ಯವರು ಈ ಕನ್ನಡ ಪಾತ್ರಕ್ಕೆ 500 ರೂಪಾಯಿ ಕೊಟ್ಟಿರುತ್ತಾರೆ. ಹೊಲಿಕ್ಯ ಕೂತಲ್ಲ ಕೂತ ಧಿಮಿತಾಟ ಧಿಮಿತಾಟ